ಸಿಗದ ಪರಿಹಾರ ಪಿಡಬ್ಲ್ಯೂಡಿ ಕಚೇರಿಯ ಪೀಠೋಪಕರಣ ಜಪ್ತಿಗೆ ನ್ಯಾಯಾಲಯ ಆದೇಶ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನ್ಯಾಯವಾದಿಗಳಾದ ಶಿವಾನಂದ ಶಿವಯೋಗಿ ಅಡಿವೆಪ್ಪ ಸಾಗಶೆಟ್ಟಿ ಇವರ ಮಾಲೀಕತ್ವದಲ್ಲಿದ್ದ ಸುಮಾರು 3 ಎಕರೆ ಜಮೀನು ಶ್ರೀ ಬಸವೇಶ್ವರ ಸರ್ಕಲ್ ಹತ್ತಿರ ಸವದತ್ತಿ ರಸ್ತೆಯಲ್ಲಿರುವ ಜಾಗಕ್ಕೆ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಇಲ್ಲಿನ ಪಿಡಬ್ಲ್ಯೂಡಿ ಕಚೇರಿಯ ಚರಾಸ್ತಿ ಜಪ್ತಿಗೆ ನ್ಯಾಯಾಲಯವು ಆದೇಶಿಸಿದೆ. ಬೆಳಗಾವಿ ಜಿಲ್ಲಾ ನ್ಯಾಯಾಲಯದ ಸಿಬ್ಬಂದಿ ಜೊತೆಗೆ ಬಂದು ಪಿಡಬ್ಲ್ಯೂಡಿ ಕಚೇರಿಯ ಟ್ರೆಜರಿ, ಫ್ಯಾನ್, ಪ್ರಿಂಟರ್, ಮಾನಿಟರ್, ಮೇಜು, ಕುರ್ಚಿ, ಕಂಪ್ಯೂಟರ್ಗಳು, ಪೀಠೋಪಕರಣಗಳು ಮತ್ತಿತರ ವಸ್ತುಗಳನ್ನು ಹೊರಗೆ ತಂದು ಟ್ರಕ್ಕಿಗಳಿಗೆ ಹೇರಿದರು. ರಾಮದುರ್ಗ ಪಟ್ಟಣದಲ್ಲಿ ನೂತನ ನ್ಯಾಯಾಲಯ ನಿರ್ಮಾಣಕ್ಕೆ ಸ್ಥಳೀಯರಾದ ನ್ಯಾಯವಾದಿ ಶಿವಾನಂದ ಸಾಗಶೆಟ್ಟಿ ಎಂಬುವವರ ಭೂಮಿಯನ್ನು ಸುಮಾರು 50 ಕೋಟಿ ರೂಪಾಯಿಗೆ ಭೂಸ್ವಾಧೀನ ಮಾಡಲಾಗಿತ್ತು. ಕೋರ್ಟ್ ಕಟ್ಟಡ ಪೂರ್ಣಗೊಂಡರೂ ಹಣ ನೀಡಿಲ್ಲ. 50 ಕೋಟಿ ಜೊತೆಗೆ ಬಡ್ಡಿ ಹಣ ಸೇರಿ ಸುಮಾರು 58 ಕೋಟಿ ರೂಪಾಯಿ ಹಣವನ್ನ ಇಲಾಖೆ ನೀಡಬೇಕಿದೆ. ಹಾಗೂ ಹೈಕೋರ್ಟ್ ಆದೇಶ ಕೂಡ ಇಲಾಖೆ ಉಲ್ಲಂಘನೆ ಮಾಡಿದೆ. ಇದರಿಂದ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಪೀಠೋಪಕರಣಗಳನ್ನು ಜಪ್ತಿ ಮಾಡುವಂತೆ ಜಿಲ್ಲಾ ನ್ಯಾಯಾಲಯ ಆದೇಶ ಹೊರಡಿಸಿತ್ತು. ಅದರಂತೆ ಇಂದು ಪಟ್ಟಣದ ಮಿನಿ ವಿಧಾನಸೌಧದ ಹತ್ತಿರ ಇರುವ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಯಿತು. ಈ ಘಟನೆ ಕುರಿತು ಹೈಕೋರ್ಟ್ ನ್ಯಾಯವಾದಿ ಸೌರಭ ಮಿರ್ಜಿ ಮಾಹಿತಿ ನೀಡಿದ್ದಾರೆ. ಎಂಡಿ ಸೋಹಿಲ್ ಬಾಯರ್ಕದಾರ, ರಿಕಿ ನ್ಯೂಸ್ ಕನ್ನಡ, ರಾಮದುರ್ಗ. ಹೈಕೋರ್ಟ್ನಾಗ ಡಿಸ್ಮಿಸ್ ಕೇಸ್ ಅದು ನೀವು ಎಂಟರ್ ಅಮೌಂಟ್ ಒಮ್ಮೆ ತುಂಬಬೇಕಂತ ಹೇಳಿ ಅದನ್ನು ಮಾನ್ಯ ಮಾಡೋರು, ಕೋರ್ಟ್ ಆದೇಶನೂ ಮಾನ್ಯ ಮಾಡೋರು. ಕೋರ್ಟ್ ಆದೇಶಕ್ಕೂ ಅವರು ಪ್ರತಿಕ್ರಿಯಿಸ್ತಾರೆ. ಇಲ್ಲ, ಇದು ಮೇಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲರೂ ಕೋರ್ಟ್ ಆರ್ಡರ್ ಹೋಗಿರ್ತೈತಿ. ಅವ್ರ ವಕೀಲರು ಬಂದಿರ್ತಾರು. ಇದೇನ್ ಡೈರೆಕ್ಟ್ ಮಾಡತ್ತೀವಂತಲ್ಲ, ಅವ್ರ ವಕೀಲರು ಇವರ ಮಾಡೋ ಕೆಲಸ ಅಲ್ರಿ, ಅವರ ಅಪೀಲ್ ಹೋದವ್ರಿ. ಹೈಕೋರ್ಟಿಗೆ ಅಪೀಲ್ ಹೋಗಿದ್ದ ಸರ್ಕಾರ, ಕೋರ್ಟ್ ಆರ್ಡರ್ ಸರ್ಕಾರನ ಮಾನ್ಯ ಮಾಡುವುದು. ಸರ್ ಅದು ಕಂಪ್ಯೂಟರ್ ಸರ್ ನಿಮಗೆ ಸ್ಟೇಜ್ ಅದ. ಈಗ ಇದಕ್ಕೂ ಒಪ್ಪಿಲ್ಲ ಅಂದ್ರೆ ಅಂತ ಇದು ಮೂವೇಬಲ್ ಇದ್ದಿದ್ದು ಇಮ್ಮೂವೇಬಲ್ ಅಟ್ಯಾಚ್ಮೆಂಟ್ ಆಗ್ತದೆ. ಲೋಕೋಪಯೋಗಿ ಇಲಾಖೆ ಒಳಗೆ ನೀವು ಕಂಪ್ಯೂಟರ್ ಅಥವಾ ಟೇಬಲ್ ಅಥವಾ ಜಪ್ತಿ ಮಾಡಕತ್ತಿರಲ್ಲ, ಉದ್ದೇಶ ಏನು ಸರ್? ಹೌದು, ನಾವು ಇಲಾಖೆಯವರು ಮತ್ತು EC ಸಾಹೇಬ್ರ ಈಗ ಏನಿಲ್ಲ ಅದಾರಲ್ಲ, ಇವ್ರದ್ದು ಪ್ರಾಪರ್ಟಿ ಅಕ್ವೈರ್ ಮಾಡಿ, ಲ್ಯಾಂಡ್ ಅಕ್ವೈರ್ ಮಾಡಿ ಅದನ್ನು ಕೋರ್ಟ್ ಇದೆ ರಾಮದುರ್ಗ ಕೋರ್ಟ್ ಕಾಂಪ್ಲೆಕ್ಸಿಗೆ ಲ್ಯಾಂಡ್ ಅಕ್ವೈರ್ ಆಗಿತ್ತು. ಅವಾರ್ಡ್ ಪಾಸ್ ಆಗಿತ್ತು. ಅವಾರ್ಡ್ ಪಾಸ್ ಆಗಿ ಅದನ್ನು ಚಾಲೆಂಜ್ ಮಾಡಿ ಅವರು ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ದಾಗ ಸ್ಟೇ ಆಗಿತ್ತು. ಹೈಕೋರ್ಟ್ದಾಗ ಕೇಸ್ ಡಿಸ್ಮಿಸ್ ಆಗಿ ನಾವು EP ಹಾಕೊಂಡಿದ್ವಿ. EPದಾಗ ಅಟ್ಯಾಚ್ಮೆಂಟ್ ವಾರೆಂಟ್ ಇಶ್ಯೂ ಆಗಿತ್ತು. ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ರು ಅವ್ರಿಗೆ ಪೇ ಮಾಡೋಕ್ಕೆ. ಅಷ್ಟು ಪೇ ಮಾಡಲಿಲ್ಲ ಅನ್ನಂತೆ ಅದಕ್ಕೆ ಇವತ್ತು ಅಟ್ಯಾಚ್ಮೆಂಟ್ ಆರ್ಡರ್ ಇಶ್ಯೂ ಆಗೈತೆ. ಒಂದು 10 ದಿನ ಆಯ್ತು ಹೀಗಾಗಿ. ಅದು ಆಗಿ ಒಂದು 10 ದಿನ ಆದಮೇಲೂ ಮತ್ತೊಮ್ಮೆ ರೀಪ್ರೆಸೆಂಟೇಷನ್ ಕೊಟ್ಟಿವಿ ನಾವು. ಕೋರ್ಟ್ ಆರ್ಡರ್ ಮಾಡಿದ್ರು ಒಂದು ರೀಪ್ರೆಸೆಂಟೇಷನ್ ಕೊಟ್ಟು ನೋಡಿರಿ ಮತ್ತು ಅಷ್ಟೊಳಗೆ ಮಾಡ್ತೀರ ಅಂತೇಳಿ. ಅದಕ್ಕೆ ಈ ದಿನ ಅವ್ರು ಇಷ್ಟೊತ್ತಾದ್ರೂ ಮಾಡಿಲ್ಲ ಅಂಥೇಳಿ ಅಟ್ಯಾಚ್ಮೆಂಟ್ ಮಾಡೋದು. ಸರ್, ಯಾವ ಕಾರಣಕ್ಕಾಗಿ ದಾಖಲೆ ಮಾಡಿದ್ರಿ ಕೇಸ್ ಅದೇ ನಮ್ಮ ಪ್ರಾಪರ್ಟಿ ಲ್ಯಾಂಡ್ ಅಕ್ವೈರ್ ಆಗಿತ್ತು. ಲ್ಯಾಂಡ್ ಅಕ್ವೈರ್ ಆಗಿದ್ದಕ್ಕೆ ಅವಾರ್ಡ್ ಕಾಂಪನ್ಸೇಷನ್ ಕೊಡಬೇಕಾಗ್ತದೆ. ಅದನ್ನ ಕೊಡಲಿಲ್ಲ ಅವರು. ಹಾಗೆ ಅದು ನಮ್ಗೆ ಹೆಚ್ಚಾಗೈತಿ ಅಂತ ಹೇಳ್ತಾರೆ. ನಾವು ಹಂಗೆ ನೋಡಿದ್ರೆ ಇವರು ಅಡ್ವೊಕೇಟ್, ಇವ್ರ ಫಾದರು ಅಡ್ವೊಕೇಟ್. ಸುಮ್ಮನೆ ಕೋರ್ಟ್ ಸಂಬಂಧ ಆಗೈತೆ ಅಂತ ಹೇಳಿ ಕಮರ್ಷಿಯಲ್ ಇದ್ರೊಳಗೆ ಅದನ್ನ ಪೇ ಮಾಡಬೇಕು. ಅವ್ರು ಕಮರ್ಷಿಯಲ್ ಇದ್ರೊಳಗೆ ಪೇ ಮಾಡಲಿಲ್ಲ ಅಂದ್ರೂ ಅವರು ಒಂದು ಸಮಾಜಕ್ಕೆ ಒಳ್ಳೇದಾಗತೈತಿ, ಕೋರ್ಟ್ ಕಾಂಪ್ಲೆಕ್ಸಿಗೂ ಹೊಂಟೈತಿ. ಒಂದು ಒಳ್ಳೆಯ ದೃಷ್ಟಿ ಇಟ್ಕೊಂಡು ಅವರು ಎನ್ಹಾನ್ಸ್ಮೆಂಟ್ಗೂ ಹಾಕಲಿಲ್ಲ. ಮುಂದೆ ಹೈಕೋರ್ಟ್ಗೂ ಆಗಲಿ ಸುಪ್ರೀಂ ಕೋರ್ಟ್ ಇಷ್ಟೆಲ್ಲ ಇಟ್ಕೊಂಡು ಅವರು ಇನ್ನೂ ಪೇ ಮಾಡಿಲ್ಲ. ಬಾಡಿಗೆ ಅದು ಪೇ ಮಾಡ್ತಿದ್ದಾರೆ ಅವರು? ಇಲ್ಲ, ಬಾಡಿಗೆ ಇದ್ರು ಬರೋಂಗಿಲ್ಲ. ಸರ್, ಟೋಟಲಿ ಎಷ್ಟು ಅಮೌಂಟ್ ಕೊಡಬೇಕಾಗಿದ್ದಾರೆ? 50 ಕೋಟಿ ಅಸಲು ಕೊಡಬೇಕು. ಹಾಂ ಸರ್. ಮತ್ತು ಇಂಟ್ರೆಸ್ಟ್ ಅಂತೂ ಈಗ ಲೇಟ್ ಆಗಿದ್ದಕ್ಕೆ ಇಂಟ್ರೆಸ್ಟ್ ಏನಾರು ಸರ್? ಹೌದು, ಇಂಟ್ರೆಸ್ಟ್ ಇರ್ತದೆ ರೀ. ಅದೆಲ್ಲ ಕೋರ್ಟ್ ಕ್ಯಾಲ್ಕುಲೇಷನ್ ಮಾಡ್ತದೆ. ಹಾಂ, ಥ್ಯಾಂಕ್ ಯು ಸರ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.